ಈಗ ರಾತ್ರಿ ಇನ್ಫಾರ್ಮೇಷನ್ ಬಂದ ನಂತರ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಅವರು ಬಂದು ಮತ್ತು ನಮ್ಮ ಪೊಲೀಸರು ಕೂಡ ಬಂದಿದ್ದಾರೆ. ಇಲ್ಲಿ ಬಂದು VRL ಗೋಡಾನಲ್ಲಿ ಈ ಸೀರೆಗಳು ಒಂದು ಪ್ಯಾಕೆಟ್ಗಳ ಬಾಕ್ಸ್ಗಳಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದರಲ್ಲಿ ಇಲ್ಲಿ ಸಾರ್ವಜನಿಕರ ಮಾಹಿತಿ ಪ್ರಕಾರ ಒಂದು ಗಾಡಿಯಲ್ಲಿ ಕೆಲವು ಮೆಟೀರಿಯಲ್ ಹೋಗಿದೆ ಅಂತ. ಬಟ್ ನಾವು ಅದಕ್ಕೆ CCTV ಫುಟೇಜ್ ಇನ್ನೂ ನಮ್ಗೆ ತೆಗೋಕ್ಕಾಗಿಲ್ಲ. ಬಟ್ FST ಮತ್ತು ನಮ್ಮ ಚೆಕ್ ಪೋಸ್ಟ್ ಅಲರ್ಟ್ ಮಾಡಿದ್ದೀವಿ. ಇನ್ನು ಆ್ಯಸ್ ಆಫ್ ನೋ ಏನೂ ಸಿಕ್ಕಿಲ್ಲ. ಬಟ್ ಇಲ್ಲಿ ಈಗ ನಂಬರ್ ಆಫ್ ಏನು ಈ ಡ್ರೆಸ್ ಮೆಟೀರಿಯಲ್ ಇದೆ ಅದು ಇನ್ನೂ ನಾವು ಕೌಂಟ್ ಮಾಡಿಲ್ಲ. ಅಪ್ರಾಕ್ಸಿಮೇಟಾಗಿ ಬಂದಿರೋ ಮೆಟೀರಿಯಲ್ ಪ್ರಕಾರ 3700 ಬಿಲ್ ಪ್ರಕಾರ ಸುಮಾರು 14 ಲಕ್ಷ ವರ್ತ್ ಮೆಟೀರಿಯಲ್, ಸುಮಾರು 3700 ಮೆಟೀರಿಯಲ್ಸ್ ಬಂದಿತ್ತು. ಅದರಲ್ಲಿ ಕೆಲವು ಹೋಗಿದೆ. ಈಗ ಪ್ರಸ್ತುತ ಎಷ್ಟಿದೆ ಅಂತ ಈಗ ಪ್ರಾಪರ್ ವೀಡಿಯೋ ಕ್ಯಾಮ್ರಾ ಸಮ್ಮುಖದಲ್ಲಿ ಮಾಜರ್ ಮಾಡಿ ಅದನ್ನು ನಾವು ಸೀಸ್ ಮಾಡ್ತೀವಿ. ಫ್ಲೈಯಿಂಗ್ ಸ್ಕ್ವಾಡ್ ಅವರು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಮ್ಮ ಟೌನ್ ಸ್ಟೇಷನಲ್ಲಿ ಒಂದು FIR ಮಾಡಿ ಇದು ಯಾರು ಆರ್ಡ್ರ್ ಮಾಡೋದು, ಯಾಕೆ ಆರ್ಡ್ರ್ ಮಾಡೋದು ಅಂತ ನಾವು ತನಿಖೆ ಮಾಡ್ತೀವಿ. ಅಲ್ಲ, ಆ್ಯಸ್ ಆಫ್ ನೋ ಇಲ್ಲಿ ನಮಗೇನು ಮೆಟೀರಿಯಲ್ ಸಿಕ್ಕಿದೆ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಮೇಲ್ನೋಟಕ್ಕೆ ಯಾವುದೂ ಇನ್ನೂ ಓಪನ್ ಮಾಡಿಲ್ಲ. ಯಾಕಂದ್ರೆ ನಾವು ಓಪನ್ ಕೌಂಟ್ ಮಾಡಲಿಕ್ಕೆ ಅಂತ ಮೇಲೆ ಒಂದು 3-4 ಬಾಕ್ಸಸ್ ಮಾತ್ರ ಓಪನ್ ಮಾಡಿದ್ದೀವಿ. ಸೊ ಮಾಜರ್ ಮಾಡುವಾಗ ನಮಗೇನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ನೋಡಬೇಕು. ಆ್ಯಸ್ ಆಫ್ ನೋ ನಮಗೇನು ಮೆಟೀರಿಯಲ್ ಸಿಕ್ಕಿಲ್ಲ. ಇದು ಸಾರ್ವಜನಿಕ ಆರೋಪ ಮಾಡಿದ್ದು ಇದು ಪೊಲಿಟಿಕಲ್ ಆಮಿಷ ಹೊಡಲಿಕ್ಕೆ ಅಂತ ಹೇಳಿದ್ದಾರೆ. ಬಟ್ ಆ ಪಾರ್ಟ್ನ ನಾವು ವೆರಿಫೈ ಮಾಡಬೇಕು. ಮೆಟೀರಿಯಲ್ ಎಲ್ಲಿಂದ ಬಂತು, ಯಾರು ತರಿಸಿದ್ರು ಮತ್ತು ಎಷ್ಟು ಮೆಟೀರಿಯಲ್ ಇದೆ, ಉದ್ದೇಶ ಏನಿತ್ತು ಅಂತ ಅದು ತನಿಖೆಯಲ್ಲಿ FIR ಆದಮೇಲೆ ಗೊತ್ತಾಗುತ್ತೆ. ಪ್ರಮುಖವಾಗಿ ಶಾಸಕರು PA ಇಲ್ಲಿದ್ದರು ಅನ್ನೋದು ಕೂಡ ಒಂದು ಆರೋಪ. ಅದಕ್ಕೆ CCTV ನಮಗೆ ಅದು ಆ್ಯಕ್ಸೆಸ್ ಇಲ್ಲ ಅವ್ರಿಗೆ. ಬೆಳಗ್ಗೆ ಅವರು ಟೆಕ್ನಿಕಲ್ ಪರ್ಸನ್ ಬರ್ತಾರೆ ಅಂತ ಹೇಳಿದ್ದಾರೆ. ಬಂದು ಓಪನ್ ಮಾಡಿದಾದಮೇಲೆ ನಾವು ಏನಿದೆ ಅಂತ ಹೇಳ್ಬೋದು. ಅಲ್ಲ, CC ಅವ್ರು ಓಪನ್ ಮಾಡೋಕ್ಕೆ ಅವರು ಟೆಕ್ನಿಕಲ್ ಪರ್ಸನ್ ಇಲ್ಲ, ಬೆಳಗ್ಗೆ ಬರ್ತಾರೆ ಅಂತ ಹೇಳಿ.